ನಮಸ್ಕಾರ ವೀಕ್ಷಕರೇ, ಈ ಪೆರಿಫೆರಲ್ ರಿಂಗ್ ರೋಡ್ ವಿಚಾರವಾಗಿ ಸಾಕಷ್ಟು ಜನ ಸರ್ವೆ ನಂಬರ್ನ ಕಳಿಸಿ ಮ್ಯಾಪ್ನ ಕಳಿಸಿ ಅಂತ ಕೇಳ್ತಾ ಇದ್ದೀರಾ. BDA ಅಧಿಕೃತವಾಗಿ ಯಾವುದೇ ಒಂದು ಸರ್ವೆ ನಂಬರ್ ಇನ್ಕ್ಲೂಡ್ ಆಗಿರೋಂಥ ಮ್ಯಾಪನ್ನು ಇದುವರೆಗೂ ಕೂಡ ರಿಲೀಸ್ ಮಾಡಿಲ್ಲ. ಅಧಿಕೃತವಾದ ವೆಬ್ಸೈಟಲ್ಲಿ ಅದನ್ನು ನೀಡಿಲ್ಲ. ನಿಮಗೆ BDA ಕಡೆಯಿಂದ ನೋಟಿಸ್ ಬಂದಿದೆಯಾ? ನೋಟಿಸ್ ಬಂದಿದ್ದರೆ ಅದರಲ್ಲಿ ನಿಮ್ಮ ಸರ್ವೆ ನಂಬರ್ ಇನ್ಕ್ಲೂಡ್ ಮಾಡಿ ನಿಮಗೆ ಸ್ಪೆಸಿಫಿಕ್ ಆಗಿ ನೋಟಿಸ್ ಕೊಟ್ಟಿದ್ದಾರಾ? ಅದ್ರ ಮೇಲೆ ಗಮನ ಹರಿಸಿ. ಯಾವುದೋ ಒಂದು ಪಕ್ಕದ ಜಮೀನಿಗೆ ಬಂದಿದೆ ಅಂತೇಳಿ ಭಯ ಪಡೋವಂಥ ಅಗತ್ಯ ಇಲ್ಲ. ನಿಮಗೆ ಬಂದಿದ್ದರೆ ಮಾತ್ರ ನೀವು ಅದನ್ನು ತಿಳ್ಕೊಳ್ಳಿ. ಇದು ಇವಾಗ ಕೊಡ್ತಾರಂಥ ನೋಟಿಸ್ ಎಲ್ಲ 2005-6ರಲ್ಲೇ ಈ ಒಂದು ವಿಚಾರವಾಗಿ ಒಂದು ನೋಟಿಸನ್ನು ಜಾರಿ ಮಾಡಿತ್ತು. ಕರ್ನಾಟಕ ರಾಜ್ಯಪತ್ರ ಏನಿದೆ ಅದರಲ್ಲಿ ಬಿಡುಗಡೆಯನ್ನು ಕೂಡ ಮಾಡಿತ್ತು. ಈ ಅಧಿಕೃತವಾದ ಗೆಜೆಟ್ ನೋಟಿಫಿಕೇಷನ್ ಏನಿದೆ ಇದರಲ್ಲಿ ಇರೋವಂಥ ಸರ್ವೆ ನಂಬರ್ ಅವರಿಗೆ ಮಾತ್ರ ನೋಟಿಸನ್ನು ಇಶ್ಯೂ ಮಾಡಿರೋವಂಥದ್ದು. ಈ ಒಂದು ಜಾಗಗಳಲ್ಲಿ ರೋಡನ್ನು ಮಾಡೋವಂಥ ಒಂದು ಪ್ಲ್ಯಾನ್ ಇರೋವಂಥದ್ದು BDAಗೆ. ಯಾವೆಲ್ಲ ಸರ್ವೆ ನಂಬರ್ಗಳು, ಅದರ ಮಾಲೀಕರ ಹೆಸರು ಮತ್ತು ಅದಿರೋ ಆ ಒಂದು ಸರ್ವೆ ನಂಬರ್ ಇರೋವಂಥ ಅಕ್ಕಪಕ್ಕದ ಚೊಕ್ಕುಬಂದಿಯನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಈ ಒಂದು ಗೆಜೆಟ್ ನೋಟಿಫಿಕೇಷನಲ್ಲಿ ಬೆಂಗಳೂರು ಸೌತ್, ಬೇಗೂರು, ಆನೇಕಲ್, ಜಿಗಣಿ, ಉತ್ತರಹಳ್ಳಿ, ಕೆಂಗೇರಿ, ಯಶವಂತಪುರ, ದಾಸನಪುರ ಈ ಒಂದು ತಾಲೂಕು ಮತ್ತು ಹೋಬಳಿಗಳೇನಿದ್ದಾವೆ ಈ ಒಂದು ಭಾಗದಲ್ಲಿ ಇರುವಂಥ ಜಮೀನಿಗೆ ಸಂಬಂಧಪಟ್ಟಂಥ ಗೆಜೆಟ್ ನೋಟಿಫಿಕೇಷನ್ ಇದಾಗಿದೆ. ಈ ವಿಡಿಯೋದಲ್ಲಿ ಸದ್ಯಕ್ಕೆ ನಾನು ಬೆಂಗಳೂರು ಉತ್ತರ ಭಾಗದ ಯಶವಂತಪುರ ಮತ್ತು ದಾಸನಪುರ ಹೋಬಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಮಾತ್ರ ತಿಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಭಾಗಗಳಿರುವಂಥ ಸರ್ವೆ ನಂಬರ್ಗಳ ವಿಚಾರವನ್ನು ತಿಳಿಸ್ತೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ತಿಳಿಸೋದಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಕೂಡ ತಿಳಿಸ್ತೀನಿ ಮುಂದೆ ಬರುವಂಥ ವಿಡಿಯೋಗಳಲ್ಲಿ. ಈ ಒಂದು ನೋಟಿಫಿಕೇಷನ್ನ 1ರಿಂದ 14 ಕಾಲಮ್ಗಳಲ್ಲಿ ಕೊಡಲಾಗಿದೆ. ಮೊದಲನೇದಾಗಿ ಸೀರಿಯಲ್ ನಂಬರ್, 2ನೇ ಕಾಲಮಲ್ಲಿ ಆ ಖಾತೆದಾರರು ಅಂದರೆ ಯಾರ ಹೆಸರಲ್ಲಿ RTC ಯಾರ ಹೆಸರಲ್ಲಿರುತ್ತೆ ಆ ಜಮೀನು ಅವರ ಒಂದು ಹೆಸರು, ಮತ್ತು 3ರಲ್ಲಿ ಸರ್ವೆ ನಂಬರ್, 4ರಲ್ಲಿ ಇಸ್ಸಾ ನಂಬರ್, 5ನೇ ಕಾಲಮಲ್ಲಿ ಆ ಒಂದು ಲ್ಯಾಂಡ್ ಯಾವ ಥರದ್ದು, ಡ್ರೈ ಲ್ಯಾಂಡಾ, ವೆಟ್ ಲ್ಯಾಂಡಾ, ಏನಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಅನ್ನೋ ವಿಚಾರವಾಗಿ, ಮತ್ತು ಟೋಟಲ್ ಎಕ್ಸ್ಟೆಂಟ್ ಬಂದು 6ನೇ ಕಾಲಮಲ್ಲಿ ಖರಾಬ್ ಜಮೀನು 7ರಲ್ಲಿ 6ರಿಂದ 10ರವರೆಗೂ ಕಲಂಗಳಲ್ಲಿ ಆ ಒಂದು ಜಮೀನಿನ ವಿಸ್ತೀರ್ಣ ಎಷ್ಟು ಅಕ್ವಸಿಷನ್ ಆಗ್ತಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. 11ರಿಂದ 14ರವರೆಗೂ ಆ ಒಂದು ಬೌಂಡ್ರಿಯನ್ನು ಕೊಡಲಾಗಿದೆ, ಅಂದರೆ ಚೊಕ್ಕುಬಂದಿಯನ್ನು ಕೊಡಲಾಗಿದೆ. ಇದನ್ನು ನೋಡಿಕೊಂಡು ನೀವು ನಿಮ್ಮ ಜಮೀನಿನ ಬಗ್ಗೆ ತಿಳ್ಕೊಬೋದಾಗಿರುತ್ತೆ. ಇದು ಯಶವಂತಪುರ ಹೋಬಳಿಯ ಕನ್ನಳ್ಳಿ ಗ್ರಾಮಕ್ಕೆ ಸೇರಿರುವಂಥದ್ದು. ಸರ್ವೆ ನಂಬರ್ 57, 58, 59, 60, 63, 64, 65, 67, 68, 69 ಹಾಗೂ 70, 71, 72, 100, 101, 102, 103, 107, 108 ಇದು ಕನ್ನಳ್ಳಿ ಗ್ರಾಮಕ್ಕೆ ಸೇರಿರುವಂಥ ಸರ್ವೆ ನಂಬರ್. ಹಾಗೂ ಪಕ್ಕದ ಕಾಲಮ್ನಲ್ಲಿ ಇರುವಂಥದ್ದು ಇಸ್ಸಾ ನಂಬರ್. ಅದನ್ನು ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ನಂತರ ಇದೆ ಯಶವಂತಪುರ ಹೋಬಳಿಯ ಸೀಗೆಹಳ್ಳಿ ಗ್ರಾಮಕ್ಕೆ ಸೇರಿರುವಂಥದ್ದು. ಸರ್ವೆ ನಂಬರ್ 8, 9, 13, 14, 15, 30, 31, 32, 68, 69, 70, 71, 74, 75, 76, 77 ಹಾಗೂ 78 ಸರ್ವೆ ನಂಬರ್ ಮತ್ತು ಪಕ್ಕದಲ್ಲಿ ಇರುವಂಥದ್ದು ಇಸ್ಸಾ ನಂಬರ್ಗಳು. ಇದು ಸೀಗೆಹಳ್ಳಿ ಗ್ರಾಮಕ್ಕೆ ಸೇರಿರುವಂಥ ನೋಟಿಫಿಕೇಷನ್ನಲ್ಲಿರುವಂಥ ಸರ್ವೆ ನಂಬರ್ಗಳು. ನಂತರ ಬರುವಂಥದ್ದು ಇದೆ ಯಶವಂತಪುರ ಹೋಬಳಿಯ ಕೊಡಿಗೆಹಳ್ಳಿ ಗ್ರಾಮಕ್ಕೆ ಸೇರಿರುವಂಥದ್ದು. ಸರ್ವೆ ನಂಬರ್ 55, 58, 3 ಹಾಗೂ ಪಕ್ಕದಲ್ಲಿ ಇರೋ ಕಾಲಮ್ನಲ್ಲಿರೋ ಇಸ್ಸಾ ನಂಬರ್ಗಳು. ಇದು ಕೂಡ ಕೊಡಿಗೆಹಳ್ಳಿ ಗ್ರಾಮಕ್ಕೆ ಸೇರಿರುವಂಥದ್ದು. ಇದೇ ದಾಸನಪುರ ಹೋಬಳಿಯ ಮಾಚೋಳಿ ಗ್ರಾಮಕ್ಕೆ ಸೇರಿರುವಂಥ ಸರ್ವೆ ನಂಬರ್ಗಳು 51, 52, 53, 54, 73, 75, 74, 76, 77, 78, 79, 80, 82, 83, 88, 97, 98, 99, 100, 101, 102, 103, 130, 131, 133, 134, 135, 136, 137, 140 ಇದಿಷ್ಟು ಕೂಡ. ಮತ್ತು ಪಕ್ಕದ ಕಾಲಮ್ನಲ್ಲಿರೋ ಇಸ್ಸಾ ನಂಬರನ್ನು ನೀವು ನೋಡಬೇಕಾಗುತ್ತೆ. ಮೇಯ್ನಾಗಿ ಎಲ್ಲೋ ಕೂಡ ಮಾಚವಳ್ಳಿಗೆ ಸೇರಿರುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಇದೆ ದಾಸನಪುರ ಹೋಬಳಿಯ ಬೈಲಕೋನೇನಹಳ್ಳಿ ಗ್ರಾಮಕ್ಕೆ ಸೇರಿರುವಂಥದ್ದು. ಸರ್ವೆ ನಂಬರ್ 2, 3, 4, 5, 6, 7, 9, 10, ಸರ್ವೆ ನಂಬರ್ 11 ಮತ್ತು 12 ಜೊತೆಗೆ ಇಸ್ಸಾ ನಂಬರ್ಗಳನ್ನು ನೀವು ನೋಡಬೇಕಾಗುತ್ತೆ. ನಂತರ ಬರುವಂಥದ್ದು ಇದೆ ದಾಸನಪುರ ಹೋಬಳಿಯ KG ಲಕ್ಕೇನಹಳ್ಳಿಯ ಸರ್ವೆ ನಂಬರ್ 5, 6, 10, 11, 12, 15, 21, 22, 23, 24, 43, 44, 45, 46, 47, 48, 55 ಲಕ್ಕೇನಹಳ್ಳಿ KG ಲಕ್ಕೇನಹಳ್ಳಿಯಲ್ಲಿ ಬರುವಂಥ ಸರ್ವೆ ನಂಬರ್ಗಳು. ನಂತರ ಬರುವಂಥದ್ದು ಇದೇ ದಾಸನಪುರ ಹೋಬಳಿಯ ಗಂಗೊಂಡನಹಳ್ಳಿ ವಿಲೇಜ್ಗೆ ಸಂಬಂಧಪಟ್ಟಂಥ ಸರ್ವೆ ನಂಬರ್ 84 ಮತ್ತು 85 ಎರಡೇ ಸರ್ವೆ ನಂಬರ್ ಇಲ್ಲಿರುವಂಥದ್ದು. ಇಸ್ಸಾ ನಂಬರನ್ನು ನೀವು ನೋಡಬೇಕಾಗುತ್ತೆ. ಇಸ್ಸಾ ನಂಬರ್ ಚೇಂಜ್ ಇರುತ್ತೆ ಕೆಲವೊಂದ್ಸಲ. ಸರ್ವೆ ನಂಬರ್ ಇಲ್ಲಿರೋ ಎಲ್ಲ ಪ್ರಾಪರ್ಟಿನೂ ಅಕ್ವೈರ್ ಆಗೋದಿಲ್ಲ. ಇಸ್ಸಾ ನಂಬರನ್ನು ಕೂಡ ನೋಡಬೇಕಾಗುತ್ತೆ. ಎಷ್ಟು ಮೆಜರ್ಮೆಂಟ್ ಇದೆ ಅದರಲ್ಲಿ ಎಷ್ಟು ಅಕ್ವೈರ್ ಮಾಡ್ಕೋತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಇರೋ ಎಲ್ಲ ಜಮೀನನ್ನು ಕೂಡ ಅವರು ಅಕ್ವೈರ್ ಮಾಡ್ಕೊಳ್ಳೋದಿಲ್ಲ. ನಂತರ ಬರುವಂಥದ್ದು ಇದೇ ದಾಸನಪುರ ಹೋಬಳಿಯ ಲಕ್ಷ್ಮೀಪುರ ಗ್ರಾಮ.
ಸರ್ವೆ ನಂಬರ್ 38, 39, 52, 53, 54, 55, 56, 57, 58, 60, 79, 81, 82, 83, 84, 94, 95, 96, 97, 99, 100, 102, 103, 104 ಈ ಎಲ್ಲ ಸರ್ವೆ ನಂಬರ್ಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಇದರ ಜೊತೆಗೆ ನೀವು ವಿಸಾ ನಂಬರ್ನ ನೋಡಬೇಕು. ಪ್ರತಿಯೊಂದಕ್ಕೂ ವಿಸಾ ನಂಬರ್ನ ಹೇಳಲಿಕ್ಕಾದರೆ ವಿಡಿಯೋ ಲೆಂತಿ ಆಗುತ್ತೆ. ನಂತರ ಬರುವಂಥದ್ದು ಇದೇ ದಾಸನಪುರ ಹೋಬಳಿಯ ದೊಂಬರಹಳ್ಳಿ ಅನ್ನೋ ವಿಲೇಜ್. ಇದರಲ್ಲಿ ಸರ್ವೆ ನಂಬರ್ 15, 16, 17, 19, 20, 22 ಈ ಒಂದು ದೊಂಬರಹಳ್ಳಿಗೆ ಸಂಬಂಧಪಟ್ಟ ಸರ್ವೆ ನಂಬರ್ಗಳಾಗಿವೆ. ನಂತರ ಬರುವಂಥದ್ದು ಮಾದಾವರದಲ್ಲೂ ಕೂಡ ಸರ್ವೆ ನಂಬರ್ 19, 20, 21, 22, 23, 77, 78, 79, 80, 81, 87, 89, 90, 91, 101, 102, 107, 108, 109, 110, 111, 112, 113, 114, 115, 116 ಎಲ್ಲ ಸರ್ವೆ ನಂಬರ್ಗಳು ಕೂಡ ಬೆಂಗಳೂರು ಉತ್ತರ ಭಾಗಕ್ಕೆ ಸೇರಿರುವಂಥ ಯಶವಂತಪುರ ದಾಸನಪುರ ಹೋಬಳಿಗೆ ಸಂಬಂಧಪಟ್ಟ ಕನ್ನಳ್ಳಿ, ಕೊಡಿಗೆಹಳ್ಳಿ, ಸೀಗೆಹಳ್ಳಿ, ಬೈಲ್ಕೊನೆನಹಳ್ಳಿ, ದೊಂಬರಹಳ್ಳಿ, ಗಂಗೊಂಡನಹಳ್ಳಿ, KG ಲಕ್ಕೇನಹಳ್ಳಿ, ಲಕ್ಷ್ಮೀಪುರ, ಮಾಚೋಳ್ಳಿ, ಮಾದಾವರ ಇದಕ್ಕೆ ಸಂಬಂಧಪಟ್ಟ ಅಕ್ವಸಿಷನ್ಗೆ 2005-6ರಲ್ಲಿ ನೀಡಿರುವಂಥ ಗೆಜೆಟ್ ನೋಟಿಫಿಕೇಷನ್ ಇದೆ. ಅದರ ಮುಖ್ಯವಾದ ಸರ್ವೆ ನಂಬರ್ಗಳಾಗಿದೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.